ಹೋಗ್ಲಿ ಅಂತ ಹೇಳಿ ಹಾಕ್ಸ್ಕೊಟ್ಟಿದ್ವಿ. ಈಗ ಎಚ್ ಕ್ರಾಸ್ ವರೆಗೂ ಈಗ ಏನಾಗುತ್ತೆ, ಸಂತೆಕಲ್ಲಹಳ್ಳಿಯಲ್ಲಿ ಅಡ್ಡ ಹಾಕ್ತಾರೆ ಜನ, ನಮ್ಗೆ ಬಸ್ ಸ್ಟಾಪ್ ಬೇಕು ಅಂತ. ಅಲ್ಲಿ ವೈಜ್ಕೂರವರು ಅವ್ರು ಸಂತೆಕಲ್ಲಹಳ್ಳಿಯವರು ಅಡ್ಡ ಹಾಕಿದ್ರು ಅಂತ ವೈಜ್ಕೂರವ್ರು ಅಡ್ಡ ಹಾಕ್ತಾರೆ. ವೈಜ್ಕೂರವ್ರು ಅಡ್ಡ ಹಾಕಿದ್ರು ಅಂತೇಳಿ ಹೊಸಳ್ಳಿಯವರು ಅಡ್ಡ ಹಾಕ್ತಾರೆ. ಹೊಸಳ್ಳಿಯವರು ಅಡ್ಡ ಹಾಕಿದ್ರು ಅಂತ ಹೇಳಿದ್ರೆ ತಳವಾರದವ್ರು ಅಡ್ಡ ಹಾಕ್ತಾರೆ. ತಳವಾರಕ್ಕೆ ಸ್ಟಾಪ್ ಇದೆ. ಇಲ್ಲ ಕೈವಾರ ಕ್ರಾಸು. ಇಲ್ಲ ಈ ಕಡೆ ಬಂದರೆ ಕೆಂಗನಹಳ್ಳಿಯವರು ಅಥವಾ ಪೆರ್ಮಾಸ್ನಹಳ್ಳಿಯವರು ಸ್ಟಾಪ್ ಅಡ್ಡ ಹಾಕ್ತಾರೆ. ಪೆರ್ಮಾಸ್ನಹಳ್ಳಿ ಈಗ ಈ ರೀತಿ ಒಂದೊಂದು ಊರಿನವರು ಅಡ್ಡ ಹಾಕಿದಾಗ ನಾಳೆ ಆ ಬಸ್ಸು ಎಕ್ಸ್ಪ್ರೆಸ್ ಆಗುತ್ತಾ ನಾನಾ ಸ್ಟಾಪ್ ಆಗಬೇಕು, ನಾನ್ ಸ್ಟಾಪ್ ಅಲ್ಲ ನಾನಾ ಸ್ಟಾಪ್ ಆಗಬೇಕು. ಹೀಗಾಗಿ ಈ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಅದಕ್ಕೆ ನಿರಂತರವಾಗಿ ಬಸ್ ಈಗ ಬೆಳಗ್ಗೆ 7 ಗಂಟೆಗೆ ಇಲ್ಲಿ ಹೊರಟ್ರೆ ಎಚ್ ಕ್ರಾಸ್ಗೆ ಹೋಗುತ್ತೆ, ಮತ್ತೆ ಅಲ್ಲಿಂದ ವಾಪಸ್ ಬರುತ್ತೆ, ಮತ್ತೆ ಇಲ್ಲಿಂದ ಮತ್ತೆ ಪ್ರಾರಂಭ ಆಗಿ ಮತ್ತೆ ಹೋಗಿ ಮತ್ತೆ ವಾಪಸ್ ಬರುತ್ತೆ. ಬಹುಶಃ ಊಟಕ್ಕೆ 1 ಗಂಟೆ ಒಂದು ಅರ್ಧ ಗಂಟೆ ಬ್ರೇಕ್ ಕೊಡ್ತೀರಾ? ಊಟದ ಸಮಯದಲ್ಲಿ 1 ಅವರ್ ಬ್ರೇಕ್ ಇರ್ತದೆ. ಮಿಕ್ಕಂತ ಸಮಯದಲ್ಲಿ ಸಂಜೆ 7 ಗಂಟೆಗೆ ಎಚ್ ಕ್ರಾಸ್ ಬಿಟ್ರೆ ಇಲ್ಲಿ ಬರುವಂಥದ್ದು ಅಲ್ವಾ, 6:15 7 ಗಂಟೆಗೆ. ಈಗ ಇದು ಚಿಂತಾಮಣಿ ಎಚ್ ಕ್ರಾಸ್ನ ಒಂದು ರೂಟ್ ಏನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಒಟ್ಟು 10 ರೂಟ್ಗಳನ್ನು ನಾನು ಗುರುತಿಸಿದ್ದೀನಿ, ಎಲ್ಲ ಹೇಳ್ತೀನಿ ನಾನು ಒಂದೊಂದಾಗಿ. ಈಗ 6 ಟ್ರಿಪ್ ಹಿಂಗೆ ಹೋಗೋದು, 6 ಟ್ರಿಪ್ ಬರೋದು, 12 ಟ್ರಿಪ್ ಆಗುತ್ತೆ. ಕೈವಾರಕ್ಕೆ ಇದು ಎಚ್ ಕ್ರಾಸ್ಗೆ ಹೋಗುವಂಥ ಬಸ್ಸನ್ನು ಈಗ ಸದ್ಯಕ್ಕೆ ಕೈವಾರದ ಒಳಗೆ ಹೋಗಿ ಬರೋಕ್ಕೆ ಮಾಡ್ತಾ ಇದ್ದೀವಿ. ಕೈವಾರದ ಒಳಕ್ಕೆ ಹೋಗಿ ಬರೋಂಗೆ ಮಾಡ್ತಾ ಇದ್ದೀವಿ. ಮುಂದೆ ನಾವು ಚಿಂತಾಮಣಿಯಿಂದ ಕೈವಾರಕ್ಕೆ ಪ್ರತ್ಯೇಕವಾಗಿ ಬಸ್ಸು ನಮ್ಮ ಇಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹೊಸದಾಗಿ ಏನಾಗ್ತಾ ಇದೆ ಅದ್ರ ಪಕ್ಕದಲ್ಲಿ ಹೋಗಿ ನಾರಾಯಣಹಳ್ಳಿ ಗೇಟು, ನಾರಾಯಣಹಳ್ಳಿ ಊರಿಗೆ ಹೋಗಲ್ಲ, ನಾರಾಯಣಹಳ್ಳಿ ಪಕ್ಕದಲ್ಲಿ ಮೈಲಾಪುರ ಹಂಗೆ ಹೋಗ್ಬಿಟ್ಟು ಅಲ್ಲಿ ತಪೋವನದ ಮುಖಾಂತರ ಹೋಗಿ ಕೈವಾರಕ್ಕೆ ಹೋಗಿ ವಾಪಸ್ ಬರುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಈ ಕಡೆಯಿಂದ ಹಳ್ಳಿ, ಈ ಕಡೆ ಕೆಲವು ಹಳ್ಳಿಗಳಿಗೆ ಅನುಕೂಲ ಆಗಲಿ ಅಂತ. ಈಗ ಅದನ್ನ ಮುಂದೆ ಈಗ ಬಸ್ ಬಂದ ಮೇಲೆ ಅದನ್ನ ಶುರು ಮಾಡ್ತೀವಿ. ಈಗ 5 ಬಸ್ ಇರೋದ್ರಿಂದ ಈ 5 ರೂಟನ್ನು ನಾವು ಈಗೇನು ಹೇಳಿದ್ರು ಈ 5 ರೂಟ್ ಮಾಡ್ತೀವಿ. ಇನ್ನು 5 ರೂಟ್ ಹೊಸದು ಮಾಡ್ತೀವಿ. ಈಗ ಉದಾಹರಣೆಗೆ ಚಿಂತಾಮಣಿ ಟು ಗೌನ್ಪಲ್ಲಿ. ಚಿಂತಾಮಣಿ ಗೌನ್ಪಲ್ಲಿ ಹೆಂಗೋಗುತ್ತಂದ್ರೆ ಚಿಂತಾಮಣಿ ಮುರುಗಮಲ್ಲ ಅಂದ್ರೆ ಮುರುಗಮಲ್ಲ ಊರೊಳಕ್ಕೆ ಹೋಗಲ್ಲ, ಏನು ನಮ್ಮ ಗೊಲ್ಪಲ್ ಗಡ್ಡೆ ಯಾವ್ದು ಗಡ್ಡೆ ಎಗೋಕೋಟೆ ಇಲ್ಲ ಇದು ಮತ್ತೆ ಚಲಂಕೋಟ, ಆಮೇಲೆ ಗುಡಾರ್ನಹಳ್ಳಿ, ಆಮೇಲೆ ಅಲ್ಲಿ ಕ್ರಾಸು ಬೈನ್ಪಲ್ಲಿ, ಆಮೇಲೆ ಉಂಡ್ಲಪಲ್ಲಿ ಕ್ರಾಸು, ದಿನ್ಮೇನ್ಪಲ್ಲಿ ಕೊತ್ತೂಡಿಮ ಎಗೋಕೋಟ ಏನಂತ ಮುಂದೆ ಗುಂಟೂರುಗಡ್ಡ, ಪಸನಾಯನಪಲ್ಲಿ ಏನಂತ ಅದೇ ಮಾನದೆ ಯಾಪ್ಮಾನ್ ಕ್ರಾಸು, ಆಮೇಲೆ ಅಟ್లా ಹಂಗೆ ಮುಂದೆ ಹೋಗಿ ಅದು ನೀಲಪ್ಪಲ್ಲಿಗೆ ಹೋಗಿ ನೀಲಪ್ಪಲ್ಲಿಯಿಂದ ಅದನ್ನ ನಾವು అంటే ನೀಲಪ್ಪಲ್ಲಿ ಕೋಲಂಟ್ ಇಟ್ಲು పోవಲ್ಲ ಇದು ಎಗೋಕೋಟೆಯಿಂದ ಹಿಂಗೆ ಹೋಗುತ್ತೆ. ಎಗೋಕೋಟೆ ಮನಿಗಾನಹಳ್ಳಿ ಅక్కడ ಕ್ರಾಸ್ ನೀಲಪ್ಪಲ್ಲಿ ನೀಲಪ್ಪಲ್ಲಿಗೆ ಹೋಗಿ ಹಂಗೆ ಗೌನ್ಪಲ್ಲಿಗೆ ಹೋಗ್ತದೆ. ಆ ರೀತಿ ಅದನ್ನ ಬಸ್ ಹೋಗುವಂಥದ್ದು ಅದು ಮಾಡ್ತಾ ಇದ್ವಿ. ಹಂಗೆ ಹೋಗಲ್ಲ, ಅದು ಆ ಕಡೆ ರೂಟಲ್ಲಿ ಹೋಗಲ್ಲ. ಇದು ಮತ್ತೆ ಚಿಂತಾಮಣಿ ಟು ಇರಗಂಪಲ್ಲಿ. ಈಗ ಚಿಂತಾಮಣಿ, ಇರಗಂಪಲ್ಲಿ, ರಾಗೋಟಹಳ್ಳಿ, ಯಮಲ್ಪಾಡಿ ಭಾಳ ಬಸ್ಗಳಿದ್ದಾವೆ. ಈಗ ಅದು ನೋಡಿಕೊಂಡು ಅದು ಅವಶ್ಯಕತೆ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಅದನ್ನ ಮುಂದೆ ನೋಡಿಕೊಂಡು ಪ್ರಾರಂಭ ಮಾಡ್ತೀವಿ. ಇಲ್ಲ ಬೇರೆ ಇನ್ನೇನಾದರೂ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತೀವಿ. ಈಗ ಸದ್ಯಕ್ಕೆ ಅದನ್ನು ನಾವು ಇಟ್ಕೊಂಡಿದ್ದೀವಿ ಲೆಕ್ಕದಲ್ಲಿ. ಇನ್ನು ಉಳಿದಾಗೆ ಈಗಾಗಲೇ ಹೇಳಿದಾಗೆ ಚಿಂತಾಮಣಿ ಕಂಚಾರನಹಳ್ಳಿ, ಚಿಂತಾಮಣಿಯಿಂದ ಕಂಚಾರನಹಳ್ಳಿಗೆ ಹೋಗಿ ವಾಪಸ್ ಬರುವಂಥದ್ದು, ಅದನ್ನು ಮುಂದೆ ಚೇಳೂರು ರೋಡಲ್ಲಿ ಅದನ್ನು ಮಾಡಬೇಕು ಅನ್ನೋಂಥ ಆಲೋಚನೆ ಇದೆ. ಒಟ್ಟು ಏನು ಚಿಂತಾಮಣಿ ಎಚ್ ಕ್ರಾಸು, ಚಿಂತಾಮಣಿ ಪೆದ್ದೂರು, ಚಿಂತಾಮಣಿ ಶ್ರೀನಿವಾಸಪುರ, ಚಿಂತಾಮಣಿ ಶಿಡ್ಲಘಟ್ಟ, ಚಿಂತಾಮಣಿ ಕಂಚಾರನಹಳ್ಳಿ, ಚಿಂತಾಮಣಿ ಟು ಮೈಲಾನಹಳ್ಳಿ ನಮ್ಮ ಗಡಿ, ಚಿಂತಾಮಣಿ ಮೈಲಾನಹಳ್ಳಿ ಕ್ರಾಸು ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರೋದು. ಇದು ಒಂದು ಮಾಡಬೇಕು ಅಂತಿದ್ದೀವಿ ಮುಂದೆ. ಚಿಂತಾಮಣಿ ಕೈವಾರ, ಚಿಂತಾಮಣಿ ಇರಗಂಪಲ್ಲಿ, ಚಿಂತಾಮಣಿ ಟು ದಿಬ್ಬೂರಹಳ್ಳಿ, ಚಿಂತಾಮಣಿ ಟು ಗೌನ್ಪಲ್ಲಿ, ಇದಿಷ್ಟು 10 ರೂಟ್ಗಳಲ್ಲಿ ಈಗ 5 ರೂಟನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಲ್ಲಿ 8 ಮೀಟರ್ ಇರೋ ಬಸ್ ಇದೆ. ಇದು ಬಹುಶಃ 12 ಮೀಟರ್ ಅಂತ ಕಾಣ್ತದೆ. ಇದು 12 ಮೀಟರ್, ಇದು 12 ಮೀಟರ್ ಬಸ್ಸು, 8 ಮೀಟರ್ ಬಸ್, 12 ಮೀಟರ್ ಬಸ್ 3 ಇದೆ, 2
3 ಮೀಟರ್ 8 ಮೀಟರ್ದು 8 ಮೀಟರ್ 3 ಇದೆ. ಇನ್ನೂ 5 ಬಸ್ ಕೊಡಬೇಕು. ಅದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ವಾರ 10 ದಿವಸದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಂದ ಕೂಡಲೇ ಪ್ರಾರಂಭ ಮಾಡ್ತೀವಿ. ಇದನ್ನ ದಯವಿಟ್ಟು ನಾನು ಹೇಳುವಂಥದ್ದು, ನಿಮಗೆ ಗ್ಯಾರಂಟಿ ಇರ್ತದೆ. ಈಗ ಬಸ್ ಬಂದು ಹೋಯ್ತು ಅಂದಮೇಲೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಗೆ ಬಸ್ ಬರುತ್ತೆ ಅಂತ. ದಯವಿಟ್ಟು ಇದನ್ನ ಬಳಕೆ ಮಾಡ್ಕೋಬೇಕು. ನೀವು ಇದನ್ನ ಬಳಕೆ ಮಾಡ್ಕೋಬಹುದು. ಇದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ಮಹಿಳೆಯರಿಗೆ ಅನುಕೂಲ ಆಗುತ್ತೆ. ಇವತ್ತು ತಕ್ಷಣ ಏನಾದರೂ ಆರೋಗ್ಯ ಏರ್ಪೇರ್ ಆದಂಥವ್ರಿಗೆ ಬಸ್ ಕ್ರಾಸಲ್ಲಿ ನಿಂತ್ಕೊಂಡ್ರೆ ಬಸ್ ಬರ್ತಾ ಇರ್ತದೆ. ಬೇರೆ ಮಾಮೂಲಿಯಾಗಿ ಬರೋ ಬಸ್ ಬೇರೆ, ಇದು ನಿರಂತರವಾಗಿ ಇದು ಓಡಾಟ ಮಾಡ್ತಾನೆ ಇರ್ತದೆ. ಈಗ ನನಗೆ ಮೊನ್ನೆ ತಿನ್ಕಲಲ್ಲಿ ಒಬ್ರು ಮೇಡಮ್ ಹೇಳ್ತಾ ಇದ್ರು, ಸರ್ ಅಲ್ಲಿ ತಿನ್ಕಲ್ಗೆ ಹೋಗಕ್ಕಾಗಲ್ಲ, ಬಸ್ಸು ನಮಗೆ ಸಮಯಕ್ಕೆ ಸರಿಯಾಗಿ ಬಸ್ ಸಿಗಲ್ಲ, ಬಸ್ ಸ್ಟಾಪ್ ಇರಲ್ಲ, ಇವೆಲ್ಲ ತೊಂದರೆ ಆಗ್ತದೆ ಅಂತೇಳಿ ಅಲ್ಲಿ ಹೇಳಿ ನಾನು ಸ್ಪೆಷಲ್ ಆಗಿ ಸ್ಟಾಪ್ ಮಾಡಿಸ್ಕೊಟ್ಟೆ. ಈಗ ಅಂತವ್ರಿಗೆಲ್ಲ ಅನುಕೂಲ ಆಗುತ್ತೆ. ಯಾಕಂದ್ರೆ ಗ್ಯಾರಂಟಿಯಾಗಿ ಬಸ್ಸು ಓಡಾಟ ಗ್ಯಾರಂಟಿ ಇರ್ತದೆ ಅಂತಕ್ಕಂಥದ್ದು. ಅದರಿಂದ ಇದೊಂದು ಆಲೋಚನೆ ಮಾಡಿ ಇವತ್ತು ಇದನ್ನ ಪ್ರಾಯೋಗಿಕವಾಗಿ ಈಗ ನಾವು ಇದನ್ನ ಮಾಡಿದ್ದೀವಿ. ನಾನು ಇಲ್ಲಿ ಬಂದಿರ್ತಕ್ಕಂಥ ಮುಖಂಡರು ಎಲ್ರಿಗೂ ಹೇಳೋದಂತ ಇಷ್ಟೇ, ನೀವೇನೋ ಗಾಡಿಗಳಿರ್ತದೆ ಬಂದ್ಬಿಡ್ತೀರ, ಮೋಟರ್ ಸೈಕಲ್ ಹತ್ಬಿಟ್ಟು ಅಂತ ಬರ್ತೀರ, ಇಲ್ಲ ಕಾರೋಗಿರೋ ಬಂದ್ಬಿಡ್ತೀರ. ಅಲ್ಲಿ ಊರಲ್ಲಿರೋರಿಗೆ ದಯವಿಟ್ಟು ಈ ಮಾಹಿತಿ ಕೊಡಬೇಕು. ಈ ರೀತಿ ಹೊಸದಾಗಿ ಕೈಲಾಸಗಿರಿ ಸಾರಿಗೆ, ನಗರ ಸಾರಿಗೆ ಪ್ರಾರಂಭ ಆಗಿದೆ. ಇದು ಈ ರೀತಿ ಮಾರ್ಗದಲ್ಲಿ ಬರ್ತದೆ. ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ನಿಮಗೆ ಗ್ಯಾರಂಟಿ ಬಸ್ ಸಿಗ್ತದೆ. ಇಲ್ಲ ಚಿಂತಾಮಣಿಯಿಂದ ಹೋಗೋಕ್ಕಾಗ್ಬೋದು, ಇಲ್ಲ ಆ ಕಡೆಯಿಂದ ಚಿಂತಾಮಣಿಗೆ ಬರೋಕ್ಕಾಗ್ಬೋದು, ಬಸ್ ಇರ್ತದೆ ಅಂತಕ್ಕಂಥದ್ದನ್ನ ಮಾಹಿತಿ ಕೊಡಬೇಕು. ಈಗ ಉದಾಹರಣೆಗೆ ಈಗ ಸ್ಟಾಪು, ಈಗ ನಾನು ಬೆಂಗಳೂರು ಸರ್ಕಲ್ಲು, ರಾಘವೇಂದ್ರ ಸ್ವಾಮಿ ದೇವಸ್ಥಾನ, KSRTC ಬಸ್ ಡಿಪೋ, ಕನಂಪಲ್ಲಿ, ಆಮೇಲೆ ನಲ್ಗುಟ್ಲಹಳ್ಳಿ ಕ್ರಾಸು, ಕಟ್ಮಾಚನಹಳ್ಳಿ ಕ್ರಾಸು, ಚಿನ್ಸಂದ್ರ, ಆಮೇಲೆ ಕೆಂದನಹಳ್ಳಿ. ಯಾಕಂದರೆ ಕಟ್ಮಾಚನಹಳ್ಳಿ ದೊಡ್ಡಹಳ್ಳಿ ಕ್ರಾಸ್ ಎರಡು ಒಂದೇ ಆಗುತ್ತೆ, ಏನು ವ್ಯತ್ಯಾಸ ಇಲ್ಲ. ಆಮೇಲೆ ಕೆಂದನಹಳ್ಳಿ, ಪೆರ್ಮಾಚನಹಳ್ಳಿ, ನಾಯಿಂದ್ರಹಳ್ಳಿ, ಕೊಂಗನಹಳ್ಳಿ, ಕೈವಾರ ಕ್ರಾಸು, ಕೈವಾರ ಅಂದರೆ ಅಲ್ಲಿ ಬನ್ನಹಳ್ಳಿ ಒಂದು ಸ್ಟಾಪ್ ಕೊಡಬೇಕು. ಕೈವಾರ ಒಳಗೆ ಹೋಗ್ಬೇಕಾದ್ರೆ ಬನ್ನಹಳ್ಳಿ ಒಂದು ಸ್ಟಾಪ್ ಕೊಡಬೇಕು. ಬನ್ನಹಳ್ಳಿ, ಕೈವಾರ ಮತ್ತು ವಾಪಸ್ ಹೆಂಗೆ ಬರಬೇಕು. ಮತ್ತು ಬಂದು ತಳಗವಾರ, ಜೋಡಿ ಹೊಸಹಳ್ಳಿ, ವೈಚ್ಕೂರು, ಹಿರೇಪಾಳ್ಯ, ಸಂತೆಕಲ್ಲಹಳ್ಳಿ, ಆಮೇಲೆ ಬೀಚ್ಗೊಂಡಹಳ್ಳಿ, ಎಚ್ ಕ್ರಾಸ್, ಮತ್ತೆ ಅದೇ ರೀತಿ ವಾಪಸ್ ಬರ್ತದೆ. ಈ ರೀತಿಯಾಗಿ ಸ್ಟಾಪ್ ಇರ್ತದೆ. ಈಗ ಉದಾಹರಣೆಗೆ ಬಸ್ ಸ್ಟ್ಯಾಂಡು, ಬೆಂಗಳೂರು ಸರ್ಕಲ್ಲು, ಗಜಾನನ ಸರ್ಕಲ್ಲು, ಬಾಗೇಪಲ್ಲಿ ಸರ್ಕಲ್ಲು, ತಿಮ್ಸಂದ್ರದು ಭಾಳ ಗಲಾಟೆ. ನಮಗೆ ಸ್ಪೆಷಲ್ ಸ್ಟಾಪ್ ಬೇಕು ಅಂತೇಳಿ ಅದನ್ನು ಮಾಡಿಸಿ ಬೋರ್ಡ್ ಹಾಕ್ಸಿದ್ದೆ. ಒಂದೊಂದ್ಸತಿ ಕೆಲವರು ನಿಲ್ಲಿಸ್ತಾರೆ, ಕೆಲವರು ನಿಲ್ಲಿಸಲ್ಲ. ಇವೆಲ್ಲ ಸಮಸ್ಯೆ ಇರ್ತದೆ. ಈಗ ಆ ಸಮಸ್ಯೆಗೆಲ್ಲ ಪರಿಹಾರ ಇದೆ. ತಿಮ್ಸಂದ್ರ, ಕೋನಪಲ್ಲಿ, ಉಪ್ಪರ್ಪೇಟೆ, ತಮಿಟ್ಗಾನಹಳ್ಳಿ ಕ್ರಾಸು, ಚಿನ್ಕಲ್ಲು, ವೈಹುಣಸೇನಹಳ್ಳಿ ಸ್ಟೇಷನ್ನು, ಕೊತ್ನೂರು ಗೇಟು, ಪಿಣಪಾಪನಹಳ್ಳಿ, ಬೊಮ್ಮನಹಳ್ಳಿ, ಕಲ್ದುಮ್ನಹಳ್ಳಿ, ಹೀರಾಪುರ, ಮಯೂರ ಸರ್ಕಲ್ಲು, ಶಿಡ್ಲಘಟ್ಟ. ಈ ರೀತಿಯಾಗಿ ಮಾಡಿದ್ವಿ. ಯಾವುದಾದ್ರೂ ಊರು ತಪ್ಪೋಗಿದ್ರೆ ಹೇಳಿ ಅದನ್ನ ಸೇರಿಸಿ ಮಾಡಿಸ್ಬೋದು. ನಂತರ ದಯವಿಟ್ಟು ಇದನ್ನ ಎಲ್ಲರಿಗೂ ಪ್ರಚಾರ ಮಾಡಿ ಇದರ ಸದ್ಬಳಕೆ ಮಾಡಬೇಕು. ಇದೇನು ಇವತ್ತು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದೀವಿ, ಇದು ಉಳಿಬೇಕು. ಯಾಕಂದ್ರೆ ಹೆಸರು ನಗರ ಸಾರಿಗೆನೆ, ಆದರೆ ಹಳ್ಳಿಗಳಿಗೆ ಹೋಗಿ ಬರೋದು. ನಮ್ಮ ನಗರ ಏನು ಬೆಂಗಳೂರು ಅಥವಾ ಇನ್ಯಾವುದನ್ನ ಊರೊಳಗೆ ತಿರುಗುವಷ್ಟು ದೊಡ್ಡದಿಲ್ಲ. ಅದು ದೊಡ್ಡದಿದೆಯಾ? ಅದರಿಂದ ನಾವು ಈ ಹೆಸರಲ್ಲಿ ನಾವು ಹಳ್ಳಿಗಳಿಗೆ ಅನುಕೂಲ ಆಗಲಿ ಅಂತ. ಏನಪ್ಪ 9 ಗಂಟೆಗೆ